ಸ್ನೇಹಿತರೆ ನಮಸ್ಕಾರ. ಅಸ್ತವ್ಯಸ್ತತೆಯಿಂದ ಯೋಜನೆಡೆಗೆ ನೀವು ಅಸ್ತವ್ಯಸ್ತತೆ ಒಂದು ಟೇಬಲ್ ಮೇಲೇ ಹರಡ್ಕೊಂಡಿದ್ರೆ ಅದೊಂಥರ ಚೆನ್ನಾಗಿರಲ್ಲ. ಆದರೆ ಸ್ವಲ್ಪ ನೀಟಾಗಿ ಯೋಜನೆ ಮಾಡ್ಕೊಂಡಿದ್ರು ಚೆನ್ನಾಗಿರುತ್ತೆ. ಈಗ ನಾನು ಬ್ಯಾಕ್ಗ್ರೌಂಡಲ್ಲಿ ಒಂದು ಪಾಟು, ಒಂದು ಲೈಟು, ಇನ್ನೊಂದು ಅದು ಫುಲ್ ಕ್ಲಾರಿಟಿ ಇಲ್ಲ, ಬ್ಲರ್ ಇದೆ. ಬಟ್ ಅಲ್ಲೆಲ್ಲೋ ಒಂದು ಆರ್ಡ್ರಾಗಿ ಜೋಡಿಸ್ದಂಗಿದೆ. ನನ್ನ ಪುಸ್ತಕಗಳನ್ನೆಲ್ಲ ಈ ಲೈನಲ್ಲಿ ಜೋಡಿಸಿದ್ದೀನಿ. ಒಂದು ಸ್ವಲ್ಪ ನೀಟಾಗಿ ಕಾಣುತ್ತೆ. ಸುಮ್ಮನೆ ಹರಡಿದರೆ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಲ್ವೇ? ನಮ್ಮ ಬದುಕು ಅಷ್ಟೆ. ನಮ್ಮ ಮನೆ ಅಷ್ಟೇ, ಕಚೇರಿ ಅಷ್ಟೇ, ಎಲ್ಲ ಕಡೆ ಅಸ್ತವ್ಯಸ್ತತೆ ಅಸ್ತವ್ಯಸ್ತತೆ. ಅದನ್ನೆಲ್ಲ ಸ್ವಲ್ಪ ಯೋಜನೆ, ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟು. ಅದಕ್ಕೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಬೇಕು ಅಂತ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದೀನಿ, ಟಾಸ್ಕ್ ಕೊಟ್ಟಿದ್ದೀನಿ. ಅದರಲ್ಲಿ ವಿಜಯಪುರದ ನೇತ್ರಾವತಿ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾರೆ. ಸೊ ಈ ಜವಾಬ್ದಾರಿ ನೇತ್ರಾವತಿ ಮೇಡಮ್ ಕೊಟ್ಟಿದ್ದೇನೆ. ಉಳಿದವರು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾರ್ಯಾರು ಮಾತಾಡ್ತಾರೆ ಅವ್ರನ್ನೆಲ್ಲ ಮಾತಾಡಿಸ್ತಾ ಬರ್ತಾರೆ. ನೇತ್ರಾವತಿಯವರು. ಎಸ್, ಓಟು ನೇತ್ರಾವತಿ. ಆ, ನಮಸ್ತೆ ಸರ್. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ. ಜಯಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಷಯ ಪ್ರತಿ ಗುರುವಾರದ ವಿಷಯಗಳು ಏನಂದ್ರ ಪ್ರತಿಯೊಬ್ರು ಸ್ನೇಹಿತರು ಮಾತನಾಡ್ತಾ ಬರ್ತಾರ. ಇವತ್ತಿನ ಫಸ್ಟ್ ವಿಷಯ ಅಂದ್ರ ಅಸ್ತವ್ಯಸ್ತತೆಯಿಂದ ಯೋಜನೆಯೆಡೆಗೆ ಅಂತ ಹೇಳಿ. ಅಸ್ತವ್ಯಸ್ತತೆ ಅಂದ್ರೆ ಏನು? ಮಾನವನ ಜೀವನದಲ್ಲಿ ಒಂದು ಅನಿವಾರ್ಯವಾದ ಯಾವುದೇ ಒಂದು ಕಾಣಿಸಿಕೊಳ್ಳುವ ಒಂದು ಹಂತ ಅಂದ್ರ ಅದೇ ಅದ್ ನಾವು ಅಸ್ತವ್ಯಸ್ತತೆ ಅಂತ ಹೇಳ್ತಿರ್ತೀವಿ. ಯಾಕಂದ್ರೆ ಇದ್ರದ್ದು ಲಕ್ಷಣ ಏನಂದ್ರೆ ಗುರಿ ಇಲ್ಲದ ನಡೆ ಯಾವ ತರ ಇರ್ತದ, ನಿರ್ಧಾರ ರಹಿತವಾದಂತ ನಡೆ ಈ ತರ ಇರ್ತದಲ್ಲ. ಈ ವಿಷಯದ ಕುರಿತು ನಮ್ ಶೈಲಜಾ ಟೀಚರ್ ಅವ್ರು ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ಮೇಡಮ್, ಈ ವಿಷಯದ ಕುರಿತು ಏನ್ ಹೇಳ್ತೀರಾ? ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಆ ಅಸ್ತವ್ಯಸ್ತತೆಯಿಂದ ಯೋಜನೆಯ ಕಡೆಗೆ, ಇದು ಒಂದು ವಾಕ್ಯ ಕೇವಲ ಪದಗಳ ಸಂಯೋಜನೆ ಅಲ್ಲ, ನಮ್ಮ ಜೀವನದ ಪಯಣವನ್ನ ಇದು ಪ್ರತಿನಿಧಿಸುತ್ತೆ. ಮೊದಲನೇದಾಗಿ ಇವುಗಳನ್ನ ಅರ್ಥ ನೋಡಿದಾಗ, ಅಸ್ತವ್ಯಸ್ತತೆ ಅಂದ್ರೆ ಗುರಿ ಇಲ್ಲದ ನಡೆ, ಹಾಗೆ ಯೋಜನೆ ಇಲ್ಲದ ಪ್ರಯತ್ನ ಮತ್ತು ದಿಕ್ಕಿಲ್ಲದ ಶ್ರಮ ಅಂತ ಹೇಳ್ಬೋದು. ಇವತ್ತು ಮನುಷ್ಯನ ಜೀವನ ಅತಿ ಧಾವಂತದಲ್ಲಿದ್ದಾನೆ. ಪ್ರತಿಯೊಬ್ಬರು ಓಟ. ಆದ್ರೆ ಓಟಕ್ಕೆ ಗುರಿ ಏನು ಅಂತಕ್ಕಂಥದ್ದು ಯಾಕೆ ಇಷ್ಟು ಆ ತರಾತುರಿಯಲ್ಲಿ ಆತರದಲ್ಲಿ ಮನುಷ್ಯನ ಬದುಕು ಸಾಗ್ತಾ ಇದೆ ಅಂತ ನೋಡಿದಾಗ, ಅದರ ಪ್ರಶ್ನೆಗೆ ಉತ್ತರವೇ ಈ ಅಸ್ತವ್ಯಸ್ತತೆ ಅಂತ ಕಂಡು ಬರುತ್ತೆ. ದಾರಿ ತಿಳಿಯದೆ ಹೊರಟವನಿಗೆ ದಾರಿಯೇ ಶತ್ರು ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯೋಜನೆ ಅಂತಕ್ಕಂಥದ್ದು ಪ್ರತಿಯೊಂದು ಕೆಲಸಕ್ಕೂ ವ್ಯಕ್ತಿಗೂ ಅತಿ ಅಗತ್ಯ. ಯೋಜನೆ ಅಂದ್ರೆ ಒಂದು ವಿಷಯವನ್ನ ಪೂರ್ವ ನಿರ್ಧಾರಿತವಾಗಿ ನಾವು ಅದ್ರ ಬಗ್ಗೆ ಒಂದು ಒಂದು ವೇಳಾಪಟ್ಟಿಯನ್ನ ಹಾಕಿಕೊಳ್ಳೋದು, ಹಾಗೆ ನೀಲನಕ್ಷೆಯನ್ನ ತಯಾರಿಸ್ಕೊಳ್ಳೋದು ಅಂತ ಹೇಳ್ಬೋದು. ಯೋಜನೆ ನಮ್ಮ ಕನಸಿಗೆ ರೂಪವನ್ನ ಕೊಡುವಂತಹ ಕ್ರಿಯೆ ಆಗಿರುತ್ತೆ. ನಮ್ಮ ಸಾಮರ್ಥ್ಯವನ್ನ ಸಮರ್ಥವಾಗಿ ಬಳಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ನಮ್ಮ ಶ್ರಮದ ಸದ್ಬಳಕೆಯಾಗಿರುತ್ತೆ. ಯೋಜನೆ ಅಂತಕ್ಕಂಥದ್ದು ಎಷ್ಟು ಮಹತ್ವ ಅನ್ನೋದು APJ ಅಬ್ದುಲ್ ಕಲಾಂ ಅವರ ಒಂದು ಮಾತನ್ನ ನನ್ಗೆ ಇಲ್ಲಿ ಸ್ಮರಿಸಕ್ ಇಷ್ಟಪಡ್ತೀನಿ. ಯೋಜನೆ ಇಲ್ಲದೆ ಗುರಿ ಕೇವಲ ಕನಸಾಗೆ ಉಳಿಯುತ್ತೆ ಅಂತ. ನಾವು ಕಂಡಂತ ಕನಸು ನನ್ಸಾಗ್ಬೇಕಂದ್ರೆ ಈ ಯೋಜನೆ ಅಂತಕ್ಕಂಥದ್ದು ಅತಿ ಅಗತ್ಯ. ಹಾಗಾದ್ರೆ ಈ ಯೋಜನೆ ಎಲ್ಲೆಲ್ಲಿ ಬೇಕಾಗುತ್ತೆ? ಪ್ರತಿಯೊಬ್ಬರಿಗೂ ಯೋಜನೆ ಅಂತಕ್ಕಂಥದ್ದು ಬೇಕು. ಒಂದು ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಯಶಸ್ಸಾಗ್ಬೇಕಂದ್ರೂ ಯೋಜನೆ ಅಗತ್ಯ. ಹಾಗೆ ಒಂದು ಉದ್ಯೋಗದಲ್ಲಿ ಇರ್ತಕ್ಕಂಥ ವ್ಯಕ್ತಿ ತನ್ನ ಉದ್ಯೋಗದಲ್ಲಿ ಸಾಧನೆಯನ್ನ ಮಾಡ್ಬೇಕಂದ್ರೆ, ಸಂಬಂಧಗಳಲ್ಲಿ ಸಾಮರಸ್ಯ ಬೆಳಿಬೇಕಂದ್ರೆ, ಸಮಯದಲ್ಲಿ ನಮ್ಗೆ ಅದ್ರ ಸದುಪಯೋಗ ಆಗ್ಬೇಕು, ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ನಮ್ಗೆ ಈ ಯೋಜನೆ ಅಂತಕ್ಕಂಥದ್ದು ಅತಿ ಅಗತ್ಯವಾಗಿ ಬೇಕಾಗುತ್ತೆ. ಹಾಗಾದ್ರೆ ಈ ಯೋಜನೆಯನ್ನ ನಾವು ಹೇಗೆ ತಯಾರಿಸ್ಕೋಬಹುದಂತ ನೋಡಿದಾಗ, ಮೊದಲನೇದಾಗಿ ನಾವು ಈ ಯೋಜನೆಗೆ ವೇಳಾಪಟ್ಟಿಯನ್ನ ತಯಾರಿಸ್ಕೋಬೇಕಾಗತ್ತೆ. ಆ ವೇಳಾಪಟ್ಟಿಯಲ್ಲಿ ಏನಿರ್ಬೇಕಂದ್ರೆ, ಗುರಿಯನ್ನ ಸ್ಪಷ್ಟವಾಗಿ ಬರ್ದಿರ್ಬೇಕಾಗತ್ತೆ. ಆ ಗುರಿಯ ಜೊತೆಗೆ ಸಮಯವನ್ನ ಸರಿಯಾಗಿ ಯಾವ ಯಾವ ಕೆಲಸಕ್ಕೆ ಯಾವ ಯಾವ ಸಮಯದಲ್ಲಿ ನಾವು ಕೆಲಸ ಮಾಡ್ತೀವಂತ ಸರಿಯಾದ ಸಮಯದ ಹಂಚಿಕೆ ಇರಬೇಕು. ಹಾಗೆ ಹಂಚುವಾಗ ಕೆಲಸದಲ್ಲಿ ಆದ್ಯತೆಯ ಮೇರೆಗೆ ನಾವು ಆ ಕೆಲಸವನ್ನ ಹಂಚಬೇಕಾಗುತ್ತೆ. ಹಾಗೆ ಆ ಹಂಚಿದ ಕೆಲಸವನ್ನು ನಿರಂತರವಾಗಿ ಶ್ರದ್ಧೆಯಿಂದ ಮಾಡ್ತಾ ಹೋದಾಗ ಅದೊಂದು ಯಶಸ್ಸಾಗಿ ರೂಪುಗೊಳ್ಳುತ್ತೆ. ಹೀಗಾಗಿ ಸ್ವಾಮಿ ವಿವೇಕಾನಂದರ ಮಾತು ಇಲ್ಲಿ ಪ್ರಸ್ತುತ ಆಗುತ್ತೆ ಹೇಳೋದಕ್ಕೆ. ಅಂದ್ರೆ ಪ್ರತಿಯೊಬ್ಬರು ಒಂದು ಗುರಿಯನ್ನ ಕಾಣ್ಬೇಕು, ಆ ಗುರಿಯನ್ನೇ ಬದುಕ್ಬೇಕು, ಆ ಗುರಿಯನ್ನೇ ಜೀವಿಸ್ಬೇಕು. ಹಾಗೇನೆ ಅದ್ರ ಬಗ್ಗೆ ಯೋಚಿಸಿದಾಗ ಯಶಸ್ಸು ಅಂತಕ್ಕಂಥದ್ದು ಸಾಕಾರಗೊಳ್ಳುತ್ತೆ. ಹೀಗೆ ನಾವು ಅಸ್ತವ್ಯಸ್ತತೆಯಿಂದ ಯೋಜನೆಯೆಡೆಗೆ ಸಾಗಿದಾಗ ನಾವು ಕಂಡಂತ ಕನಸುಗಳು, ಹಾಕಿಕೊಂಡಂತಹ ಯೋಜನೆಗಳು ಸಾಕಾರಗೊಳ್ಳೋದಕ್ಕೆ ಸಹಾಯಕ ಆಗುತ್ತೆ. ಸಮಯದ ಸದ್ಬಳಕೆ ಆಗುತ್ತೆ, ಶಕ್ತಿ ಸಾಮರ್ಥ್ಯದ ಸಮರ್ಥ ಬಳಕೆ ಆಗುತ್ತೆ. ಹಾಗಾಗಿ ಯೋಜನೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಗತ್ಯ ಅಂತ ಯೋಜನೆಯನ್ನ ಹಾಕಿಕೊಳ್ಳೋದ್ರ ಮೂಲಕ ಕನಸನ್ನ ಸಾಕಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.
ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಜೀವನವು ಒಂದು ಕುರುಕ್ಷೇತ್ರವೇ, ಪ್ರತಿದಿನ ಹೊಸ ಯುದ್ಧ, ಗೊಂದಲಗಳು ಕೌರವರಂತೆ, ಯೋಜನೆ ಕೃಷ್ಣನಂತೆ ಮಾರ್ಗದರ್ಶಿ ಅಂತ ಹೇಳಿ ಹೇಳುತ್ತಾ, ಈಗ ಎರಡನೇದಾಗಿ ಈ ವಿಷಯದ ಕುರಿತು ಕಟೇರಿ ಸ್ವಾಮಿ ಅವರು ಏನ್ ಮಾತಾಡ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ. ಅಸ್ತವ್ಯಸ್ತೆಯಿಂದ ಯೋಜನೆಡೆಗೆ ನಿಜವಾಗ್ಲೂ ಇವತ್ತು ಒಳ್ಳೆ ಒಂದು ವಿಷಯನ ಸಾರ್ ನಮಗೆ ನೀಡಿದ್ದಾರೆ ಮಾತನಾಡ್ಲಿಕ್ಕೆ. ನೋಡಿ, ಈ ಒಂದು ಅಸ್ತವ್ಯಸ್ತತೆ ಅಂತಂದ್ರೆ ಈಗ ನಮ್ದು ಗುರಿ ಇಲ್ಲದ ನಡೆ ಅಂತ. ಯಾವಾಗ್ಲೂ ಒಂದು ಇದು ಟೋಟಲ್ ಆಗಿ ಒಂದು ನಮ್ಮ ಒಂದು ಮನೆಯಲ್ಲಿ ಆಗಿರ್ಬೋದು, ನಾವು ಮಾಡ್ತಕ್ಕಂಥ ಕಚೇರಿಯಲ್ಲಿ ಆಗಿರ್ಬೋದು, ಒಂದು ಯಾವುದೇ ಒಂದು ನಾವು ಏನಾದ್ರೂ ಒಂದು ಮಾಡ್ಬೇಕಾದ್ರೆ ಅದಕ್ಕೆ ಪೂರ್ವ ತಯಾರಿ ಅಂತೇಳಿ ನಾವು ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಈ ಅಸ್ತವ್ಯಸ್ತೆಯಲ್ಲಿ ನಾವು ಸಾಕಷ್ಟು ಒಂದು ಕೆಲವೊಂದು ಲಕ್ಷಣಗಳನ್ನ ನಾವು ನೋಡ್ಬೋದು. ನಾಳೆ ಮಾಡಿದ್ರಾಯ್ತು ಎನ್ನುವ ಒಂದು ಅಭ್ಯಾಸವನ್ನು ಇಟ್ಕೊಂತೀವಿ. ಹಾಗೆ ಗುರಿ ನಮ್ಗೆ ಸ್ಪಷ್ಟವಾಗಿರೋದಿಲ್ಲ. ಆ ಗುರಿ ಸ್ಪಷ್ಟ ಇಲ್ಲದೇನೆ ಕೆಲಸ ಆರಂಭ ಮಾಡೋದನ್ನ ನಾವು ಮಾಡ್ತೀವಿ. ಹಾಗೆ ಸಮಯದ ಮೌಲ್ಯನೇ ನಮಗೆ ತಿಳಿಯಕ್ಕಾಗೋದಿಲ್ಲ. ಆ ಒಂದು ರೀತಿಯಲ್ಲಿ ಸಮಯವನ್ನ ವ್ಯರ್ಥ ಮಾಡ್ತೀವಿ. ಹಾಗೆ ಈ ತರ ನಾವು ಮಾಡೋದ್ರಿಂದ ನಮಗೆ ಸಾಕಷ್ಟು ನಿರಂತರ ಒತ್ತಡ ಮತ್ತೆ ಅಸಮಾಧಾನ ಉಂಟಾಗೋದು ನಾವು ಕಾಣ್ಬೋದು. ಹಾಗಾಗಿ ನಾವೀಗ ಅಸ್ತವ್ಯಸ್ತತೆಯಿಂದ ನಾವು ಯೋಜನೆಗೆ ನಾವು ಹೋಗ್ಬೇಕಪ್ಪ ಅಂತಂದ್ರೆ ಅದಕ್ಕೆ ನಾವು ಒಂದು ಗುರಿ ನಿಗದಿ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ನಾನು ಏನಾದ್ರೂ ಸಾಧಿಸ್ಬೇಕು ಅಂತಂದ್ರೆ ಒಂದು ಗುರಿ ನಿಗದಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಅದಕ್ಕೆ ನಾವು ಒಂದು ಪ್ರಾಧಾನ್ಯತೆ ಕೊಡ್ಬೇಕಾಗುತ್ತದೆ. ಅಂದ್ರೆ ಮೊದಲು ಯಾವ್ದು ನಾವು ಪ್ರಾಧಾನ್ಯತೆ ಕೊಡ್ಬೇಕು ಅದನ್ನ ನಾವು ಒಂದು ಪಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಸಣ್ಣ ಹಂತಗಳಾಗಿ ನಾವು ವಿಭಜನೆ ಮಾಡ್ಬೇಕಾಗ್ತದೆ. ಅಂದ್ರೆ ಈಗ ದೊಡ್ಡ ದೊಡ್ಡ ನಾವು ಗುರಿಗಳನ್ನು ಇಟ್ಕೊಂಡಾಗ ಅವನ್ನ ಹಂತವಾಗಿ ನಾವು ಗುರಿಗಳನ್ನ ಹಂತವಾಗಿ ನಾವು ಚಿಕ್ಕದಾಗಿ ವಿಭಜನೆ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ನಂತರ ಒಂದು ಸಮಯ ಪಟ್ಟಿನ ನಾವು ನಿರೂಪಿಸ್ಬೇಕಾಗ್ತದೆ. ಅಂದ್ರೆ ಈಗ ನಾವೊಂದು ವೇಳಾಪಟ್ಟಿ ಇಷ್ಟು ಸಮಯದಲ್ಲಿ ಮುಗಿಬೇಕು ಅಂತೇಳಿ ಒಂದು ಸಮಯ ಪಟ್ಟಿನ ನಾವು ನಿರ್ದಿಷ್ಟವಾಗಿ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಟೋಟಲ್ ಆಗಿ ಈ ಒಂದು ಪರಿಶೀಲನೆ ಮಾಡ್ಬೇಕಾಗ್ತದೆ. ನಾವೇನೀಗ ಒಂದು ಯೋಜನೆ ಹಾಕೊಂಡಿರ್ತೀವಲ್ಲ ಅದು ಯಾವ ರೀತಿ ನಾವು ಅದು ಕಾರ್ಯಗತವಾಗ್ಬೋದು ಅಂತೇಳಿ ಒಂದು ಯೋಜನೆಯ ಒಂದು ಪರಿಶೀಲನೆ ನಾವು ಮಾಡಿದ್ರೆ ಒಂದು ನಿರ್ದಿಷ್ಟವಾದ ಒಂದು ಅಸ್ತವ್ಯಸ್ತತೆಯಿಂದ ನಾವು ಯೋಜನೆ ಅಡಿಗೆ ಸಾಗ್ಲಿಕ್ಕೆ ಹೆಲ್ಪ್ ಆಗುತ್ತಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದ ಮೇಡಮ್. ತುಂಬಾ ಧನ್ಯವಾದಗಳು ಸರ್, ತುಂಬಾ ಸುಂದರವಾಗಿ ಹೇಳಿದ್ರಿ. ಯೋಜನೆ ಎಂದರೆ ಬಂಧನವಲ್ಲ, ಅದು ಕನಸಿಗೆ ಕೊಡುವ ದಿಕ್ಕು, ಅದು ಸಮಯಕ್ಕೆ ಹಾಕುವ ಗಡಿ, ಅಸ್ತವ್ಯಸ್ತತೆಗೆ ಹಾಕುವ ತಡೆಗೋಡೆ ಅಂತ ಹೇಳ್ತಾರ ಒಬ್ರು ಕವಿಗಳು. ಇದೇ ರೀತಿ ಇನ್ನೊಬ್ಬರು ಸ್ನೇಹಿತರಾದಂತ ವೀರ ಹನುಮಪ್ಪ ಸರ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಡಾಕ್ಟರ್ ವೀರ ಹನುಮಪ್ಪ ಸರ್, ನಮಸ್ತೆ ಸರ್. ಈ ವಿಷಯದ ಕುರಿತು ಏನ್ ಹೇಳ್ತೀರಾ? ಈಗ ಅಸ್ತವ್ಯಸ್ತತೆಯಿಂದ ಸರಿಯಾದ ಒಂದು ನಾವು ಯಾವುದೇ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೆ ಅದು ನಮ್ಮ ಒಂದು ಡಿಸಾರ್ಡರ್ ಅಂತ ಹೇಳ್ತಾರೆ, ಅಂದ್ರೆ ಅಸ್ತವ್ಯಸ್ತತೆ ಅಂತ ಹೇಳ್ತೀವಿ. ಅದನ್ನ ನಾವು ಆರೋಗ್ಯನ ಕಾಪಾಡಬೇಕಂದ್ರೆ ನಮ್ಮ ಆತ್ಮ, ಮನಸ್ಸು, ಬುದ್ಧಿ ಒಂದು ಸರಿಯಾದ ಒಂದು ಹಾರ್ಡಲ್ಲಿ ತಗೊಂಡೋದಾಗ ಅದು ನಾವು ಆರೋಗ್ಯವನ್ನ ಕಾಪಾಡೋದಕ್ಕೆ ಒಂದು ಸಹಾಯ ಆಗ್ತದೆ. ಒಂದು ಅದಕ್ಕೆ ಒಂದು ಪೂರಕವಾದಂತ ಒಂದು ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಆಹಾರ ಪದ್ಧತಿಯನ್ನು, ನಡೆ ನುಡಿಗಳನ್ನು, ಕೆಲವೊಂದು ಯೋಚನಾ ಲಹರಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡಾಗ ನಾವು ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಾಯವಾಗುತ್ತೆ. ಹಾಗೂ ನಾವು ಮನೆಯಲ್ಲೂ ಸಹ ಸರಿಯಾದ ಒಂದು ರೀತಿಯಲ್ಲಿ ಅಚ್ಚುಕಟ್ಟಾಗಿ ಇಟ್ಟುಕೊಂಡಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಶಾಂತಿ, ಏನೋ ಒಂದು ಶಾಂತಿ, ನೆಮ್ಮದಿಯನ್ನು ಸಿಗುತ್ತೆ. ಹಂಗಾಗಿ ನಾವು ಅಸ್ತವ್ಯಸ್ತತೆಯಿಂದ ನಾವು ಸರಿಯಾದ ಒಂದು ಗುರಿ ಇಟ್ಟುಕೊಂಡು ಒಂದು ಸರಿಯಾದ ಒಂದು ಮಾರ್ಗದಲ್ಲಿ ಹೋದಾಗ ನಮಗೆ ಒಂದು ಗುರಿ ತಲುಪೋದಕ್ಕೆ ಒಂದು ಅನುಕೂಲ ಆಗುತ್ತದೆ. ನಾವು ಅಸ್ತವ್ಯಸ್ತದ ಒಂದು ಸರಿಯಾದ ಕ್ರಮವನ್ನು ರೂಢಿಸಿಕೊಂಡಾಗ ನಾವೊಂದು ಗುರಿಯನ್ನ ತಲುಪೋದಕ್ಕೆ ನಮಗೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಒಂದು ಯೋಜನೆ ಮುಖಾಂತರದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ಒಂದು ಗುರಿಯನ್ನು ತಲುಪೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದೆರಡು ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ಒಂದು ಯೋಜನೆ, ಒಂದು ದಿಕ್ಕು, ಇದರ ಗುರಿ ಇದ್ದರೆ ಮನುಷ್ಯ ಸಕ್ಸಸ್ಫುಲ್ ಆಗಿ ವ್ಯಕ್ತಿ ಹೊರಹೊಮ್ತಾನ ಅಂತ ಹೇಳಿ ಈ ವಿಷಯದ ಕುರಿತು ಇನ್ನೊಬ್ರು ಸುದರ್ಶನ್ ಸರ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಈ ವಿಷಯದ ಕುರಿತು ಏನ್ ಹೇಳ್ತೀರಾ? ನಮಸ್ತೆ ಮೇಡಮ್. ಅಸ್ತವ್ಯಸ್ತತೆಯಿಂದ ಯೋಜನೆ ಎಡೆಗೆ. ಇಲ್ಲಿ ಅಸ್ತವ್ಯಸ್ತತೆ ಪದವೇ ಹೇಳುವ ಹಾಗೆ, ಅಸ್ತ ಎಂದರೆ ಮುಳುಗುವುದು, ವ್ಯಸ್ತ ಎಂದರೆ ಗೊಂದಲ. ಗೊಂದಲವಾದರೆ ಖಂಡಿತ ಮುಳುಗುವುದು ಖಂಡಿತ ಅಂತ ಹೇಳಿ.
ಆ ಮತ್ತೆ ಯೋಜನೆ ಬಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಯೋಚಿತವಾಗಿ ಯೋಜನೆ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲದಿದ್ರೆ ನಾವು ಯಾವುದೇ ಯೋಜನೆ ಮಾಡುವಾಗ ನಾವು ಯೋಚನೆನೇ ಮಾಡ್ದಲೆ ಯೋಜನೆ ಮಾಡಿದ್ರೆ, ಅಂದ್ರೆ ಉದಾಹರಣೆ ತಗೊಳ್ಬೇಕಂದ್ರೆ, ಈಗ ಯಾವುದೇ ಒಂದು ಕೆಲಸ 1-2 ಗಂಟೆಗಳಲ್ಲಿ ಆಗಬಹುದು ಅನ್ನೋ ಕೆಲಸ ನಾನು 1 ಗಂಟೆಯಲ್ಲೇ ಮಾಡಿ ಮುಗಿಸ್ತೇನೆ ಅನ್ನೋದಕ್ಕೆ ಅದು ನನ್ನ ಶಕ್ತಿ ಏನು, ನನ್ನ ಸಾಮರ್ಥ್ಯ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬರೀ ಯೋಜನೆ ಮಾಡುವುದಕ್ಕಿಂತ ಯೋಚಿತವಾಗಿ ಯೋಚನೆ ಮಾಡುವುದು ಬಹಳ ಒಳ್ಳೆಯದು. ಅಸ್ತವ್ಯಸ್ತತೆ ಅದೇ ಯಾವಾಗ ನಾವು ಅಸ್ತವ್ಯಸ್ತರಾಗಿ ಇರ್ತೇವೆ ಅವಾಗ ಯೋಜನೆ ಬಹಳ ಮುಖ್ಯ ಆಗ್ತದೆ. ಇದು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯೋಜನೆ ಮಾಡಿ ಅದು ತುಂಬಾ ಖುಷಿ ಕೊಡ್ತದ ಅಂತ ಹೇಳೋದ್ ಮೂಲಕ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ವಿಷಯದ ಕುರಿತು ಅನಂತ ಕೃಷ್ಣ ಮೋಹನ್ ಸರ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಅಸ್ತವ್ಯಸ್ತೆಯಿಂದ ಯೋಜನೆ ಅಡಿಗೆ ನಾವು ಜೀವನದಲ್ಲಿ ಎಲ್ಲವನ್ನೂ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಜೀವನ ಒಂದೇ ದಿಕ್ಕಲ್ಲಿ ಹೋಗ್ಬೇಕು ಅಂತ ನಾವು ಅನ್ಕೊಂಡಾಗ ಅಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು, ಅಂತ ಸಂಭವ ಕೂಡ ಬರ್ಬೋದು. ಎಕ್ಸಾಂಪಲ್ ಆಗಿ ನಮ್ಗೆ ಕೋವಿಡ್ ಬಂದಾಗ ನಾವು ಯಾವ ರೀತಿ ಅದ್ರ ರೂಪರೇಷಣೆ ಮಾಡಿ ಆ ಯೋಜನೆ ಮಾಡ್ಕೊಂಡು ನಾವು ಹೊರ ಬರ್ಬೇಕು ಅನ್ನೋದಕ್ಕೆ ಮೂಲಭೂತಗಳು ಏನೇನ್ ತೋರಿಸಿದ್ರು ಅದ್ರ ಪ್ರಕಾರ ಹೋದಾಗ ಆ ಯೋಜನೆ ಪ್ರಕಾರ ಹೋದಾಗ ಏನ್ ಸಕ್ಸಸ್ ಆತೋ ಅದೇ ರೀತಿ ನಮ್ಮ ಇದರಲ್ಲಿ ನಮ್ಮ ಈ ನಮ್ಮ ಟೋಟಲ್ ನಮ್ಮ ಜೀವನದಲ್ಲಿ ಅದನ್ನೇ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಟಿವಿ ಬಂದಿರೋದಕ್ಕೆ ಕೂಡ ಅದಕ್ಕೊಂದು ಯೋಜನೆ ಮಾಡ್ತೀವಿ. HIV ಪಾಸಿಟಿವ್ ಬಂದಿರೋರಿಗೆ ಅದೊಂದು ಯೋಜನೆ ಮಾಡಿ ಸಕ್ಸಸ್ ಮಾಡ್ತೀವಿ. ಒಂದು ಪ್ಲಾನಿಂಗ್ ಮಾಡ್ಬಿಟ್ಟು ಇದನ್ನ ಹಿಂಗ್ ಮಾಡಿದ್ರೆ ಪ್ಲಾನಿಂಗ್ ಆಗ್ತೈತಿ ಅಂತ ಏನ್ ಸಕ್ಸಸ್ ತೋರಿಸ್ತಾ ಇದೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಾವು ಎಲ್ಲದಕ್ಕೂ ಒಂದು ಯೋಜನೆ ಅನ್ನೋದನ್ನ ರೂಪಿಸ್ಕೋಬೇಕು. ಆ ಯೋಜನೆ ನಮ್ಗೆ ರೂಪಿಸ್ಕೊಂಡಿಲ್ಲ ಅಂದ್ರೆ ಜೀವನನೇ ಅಸ್ತವ್ಯಸ್ತ ಆಗುತ್ತೆ. ಒಂದ್ ಸಣ್ಣ ಎಕ್ಸಾಂಪಲ್, ಒಂದ್ ಕತೆ ಹೇಳ್ಬೇಕಂದ್ರೆ ಮೇಡಮ್, ಇವಾಗ ಬಾವಿಯಲ್ಲಿ ಮೂರು ಫಿಶ್ಗಳು ಇತ್ತಂತೆ. ಆ ಫಿಶ್ ಹಿಡಿಯೋನು ಬಂದು ನೋಡ್ಕೊಂಡು ಬಂದಂತೆ, ಇವನ್ನ ಬಲೆ ಹಾಕಿ ನಾವು ತಗೊಂಡ್ಬಿಡೋಣ ಅಂತಂದು. ಆ 3 ಫಿಶು ಯಾವಾಗೂ ಯಾರು ನಮ್ಗೆ ಡಿಸ್ಟರ್ಬ್ ಮಾಡಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂತೆ ಅವ್ರ ಲೋಕದಲ್ಲಿ ಅವು ಇದ್ದುವಂತೆ. ಅದ್ರಲ್ಲಿ 3 ಒಂದೊಂದು ರೀತಿ ಯೋಚನೆ ಮಾಡುತ್ತಂತೆ. ಅವನು ಬಲೆ ಹಾಕಿದ್ರೆ ನಾನು ಎಷ್ಟರವರೆಗೆ ಹಾಕ್ಬಹುದು, ಅದ್ರ ಪ್ರಕಾರ ನಾನು ಇನ್ನ ಆಳದಾಗ ಹೋಗ್ಬೇಕು ಅಂತ ಒಂದು ಫಿಶ್ ಯೋಚನೆ ಮಾಡಿತ್ತಂತೆ, ಒಂದು ಮೀನು ಆಲೋಚನೆ ಮಾಡಿತ್ತಂತೆ. ಇನ್ನೊಂದು ಆಲೋಚನೆ ಮಾಡಿತ್ತಂತೆ, ಸೊ ಅವ್ರು ಬಂದಾಗ ನಾವ್ ಯಾವ್ದೋ ಒಂದು ಯೋಚನೆ ಮುಖಾಂತರ ತಪ್ಪಿಸ್ಕೊಳ್ಳುವಂತ ತಂತ್ರ ಉಪಯೋಗಿಸ್ಕೋಣ ಅಂತ ಇನ್ನೊಂದು ಯೋಚನೆ ಮಾಡುತ್ತಂತೆ. ಇನ್ನೊಂದು ಫಿಶ್ ಯೋಚನೆ ಮಾಡುತ್ತಂತೆ, ಅದೆಲ್ಲ ಏನಿಲ್ಲ ಬಿಡು ಅಂತ ನೆಗ್ಲಿಜೆನ್ಸಿ ಮಾಡುತ್ತಂತೆ. ಅವನು ಎತ್ತ ರೀತಿಯಿಂದ ಬೆಳಿಗ್ಗೆ ಬಂದು ಬಲೆ ಹಾಕಿದಾಗ ಅದರಲ್ಲಿ ಫಸ್ಟ್ನೇದು ಫಿಶ್ ಆಳ ಮಟ್ಟದಲ್ಲಿ ಯೋಜನೆ ಮಾಡ್ಕೊಂಡಿತ್ತಲ್ಲ, ಕೆಳಗಡೆ ಹೋಯ್ತಂತೆ, ಆ ಫಿಶ್ ಸಿಗ್ಲಿಲ್ಲಂತೆ. ಇನ್ನೊಂದು ಅದೇ ಸಂದರ್ಭದಲ್ಲಿ 2ನೇ ಫಿಶ್ ಯೋಚನೆ ಮಾಡಿತ್ತಂತೆ ಹೆಂಗ್ ತಪ್ಸ್ಕೋಬೇಕು ಅಂತೇಳಿ. ಅದು ಫುಲ್ ಹೊಟ್ಟೆ ತುಂಬಾ ನೀರ್ ಕುಡಿದ್ಬಿಟ್ಟು ಬಲಿಗ್ ಬಿದ್ರು ಕೂಡ ಅದು ನೀರೇ ಹೊರಗೆ ಬರ್ತಿದ್ರೆ ಇದೇನ್ ಸತ್ತೋಗೈತೆ ಅಂತ ಹೇಳ್ಬಿಟ್ಟು ಅವ್ನ್ ಫಿಶ್ ಅಲ್ಲೇ ಬಿಟ್ಬಿಟ್ನಂತೆ. ಇನ್ನೊಂದು 3ನೇ ಫಿಶ್ ಏನೈತಲ್ಲ ಅದನ್ನೊಂದು ಹಿಡ್ಕೊಂಡಾಗ ಅದು ತಗೊಂಡೋಗಿ ಅದು ಸಿಕ್ಬಿಡ್ತು, ತಗೊಂಡೋಗಿ ಮಾರ್ಕೆಟ್ಗೆ ಮಾರಿದಂತೆ. ಸೊ ನಮ್ ಜೀವನ ಕೂಡ ಅದೇ ರೀತಿ ಯೋಜನೆ ಇರಬೇಕು. ಯಾವಾಗ್ಲೂ ಯೋಜನೆ ಇಲ್ಲದ ಜೀವನ, ದಿಕ್ಸೂಚನೆ ಇಲ್ಲದ ಜೀವನ ಅಸ್ತವ್ಯಸ್ತ ಆಗುತ್ತೆ ಅನ್ನೋದಕ್ಕೆ ಈ ಕತೆ ಒಂದು ಸಣ್ಣ ಉದಾಹರಣೆ ಮೇಡಮ್. ಸೊ ಲೈಫಲ್ಲಿ ಯಾವ್ದಕ್ಕನ್ನಾಗ್ಲಿ ಒಂದು ದಿಕ್ಕಿರಬೇಕು, ಅದರಿಂದ ನಮ್ಗೊಂದು ಗುರು ಇರಬೇಕು. ಅಂತ ಯೋಜನೆ ನಾವು ರೂಪಿಸ್ಕೊಂಡಾಗ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ, ಅಸ್ತವ್ಯಸ್ತಕ್ಕೆ ಹೋಗಕ್ಕೆ ಕಾರಣ ಆಗೋದಿಲ್ಲ. ಅಂತ ಸಿಚುವೇಶನ್ ಬಂದ್ರೂ ಕೂಡ ನಾವು ತಪ್ಪಿಸ್ಕೊಳ್ಳುವಂತ ತಂತ್ರ ನಮ್ಮಲ್ಲಿ ಇರಬೇಕು ಅಂತ ಇದರ ಅರ್ಥ ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ತರ ವಿಕಾಸ್ ಸರ್ ಅವರು ಏನ್ ಹೇಳ್ತಾರೆ ಕೇಳೋಣ ಈ ವಿಷಯದ ಕುರಿತು. ನಮಸ್ತೆ ಸರ್, ವಿಕಾಸ್ ಸರ್ ಅನ್ಮ್ಯೂಟ್ ಮಾಡಿ. ನಮಸ್ತೆ. ಯಾವುದೇ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ವ್ಯವಸ್ಥಿತವಾಗಿ ಆ ಪ್ರೋಗ್ರಾಮ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಮುಖಾಂತರ ನಾವು ವ್ಯವಸ್ಥಿತವಾಗಿ ಅದನ್ನ ಪ್ರೋಗ್ರೆಸ್ ಎಂಡ್ವರೆಗೂ ತಗೊಂಡ್ ಬಂದ್ರೆ ಅದನ್ನು ಯೋಜನೆ ಅಡಿಗೆ ಅಂದ್ರೆ ನಾವು ಸಕ್ಸಸ್ ಆಗ್ಬಹುದು ಅಂತೇಳಿ ಕೆಲವು ನಿದರ್ಶನಗಳು ಇದಾವೆ. ಅದೇ ರೀತಿ ನಾವು ದಿನನಿತ್ಯದಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡು ಅವತ್ತು ಕಂಟಿನ್ಯೂಸ್ ಆಗಿ ಒಂದು ವ್ಯವಸ್ಥಿತವಾಗಿ ನಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಸ್ಟೋರಿ ಮಾಡ್ಬೇಕು, ಅದನ್ನ ತಗೊಂಡ್ಬರ್ಬೇಕು ಯಾವುದೇ ಪ್ರಾಜೆಕ್ಟ್ ಅಂತಂದ್ರೆ ನಾವು ವ್ಯವಸ್ಥಿತವಾಗಿ ಅಸ್ತವ್ಯಸ್ತತೆ ಇಲ್ಲದೇನೆ ನಾವು ಕಾರ್ಯರೂಪಿಸಿದ್ರೆ ಖಂಡಿತವಾಗೂ ನಮ್ಗೆ ಅವಕಾಶಗಳು ಮುಂದೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ನನಗೆ 1 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
ಧನ್ಯವಾದ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ರಮೇಶ್ ಹಾದಿಮನಿ ಸರ್, ಈ ವಿಷಯದ ಕುರಿತು ಏನ್ ಹೇಳ್ತೀರಾ? ನಮಸ್ತೆ ಸರ್. ಅಸ್ವಸ್ಥತೆಯಿಂದ ಯೋಜನೆಯಡೆಗೆ ಈ ವಿಷಯದ ಕುರಿತು ಏನ್ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಮುಖ್ಯವಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಬಹಳ ದಿನದಿಂದ ಗ್ಯಾಪಲ್ಲಿ ಆಗಿದ್ದೆ. ನನಗೆ ಕಾರಣಾಂತರಗಳಿಂದ ಮೀಟಿಂಗ್ ಜಾಯ್ನ್ ಆಗಕ್ಕೆ ಆಗಿರ್ಲಿಲ್ಲ. ಇವತ್ತಿನ ವಿಷಯ ಅದ್ಭುತ ವಿಷಯ ಕೊಟ್ಟಿದ್ದಾರೆ ನಮ್ಮ ಸರ್ ಅವರು. ಅಸ್ತವ್ಯಸ್ತತೆಯಿಂದ ಯೋಜನೆಯಡಿಗೆ. ಈಗ ಸುಮಾರು ನಾನು ಈಗ ಕೇಳಾಗಿ 4-5 ಜನ ನಮ್ಮ ಈಗೇನು ಶಿಬಿರಾರ್ಥಿಗಳು ಇಷ್ಟು ಪ್ರತಿಯೊಬ್ರು ಒಂದೊಂದು ಕ್ಷೇತ್ರದೊಳಗೆ ಒಂದೊಂದು ರಂಗದೊಳಗೆ ಸೇವೆ ಸಲ್ಲಿಸುವವರು ಅದಾರ ಅಂತ ಅನ್ಕೊಂತೀನಿ ನಾನು. ಈ ವಿಷಯನ ಹೆಂಗ ಪ್ರತಿಯೊಬ್ರು ಡಿಫ್ರೆಂಟ್ ಆಗಿ ಹೇಳಿದ್ರು. ಇದು ಪ್ರತಿಯೊಂದು ಕ್ಷೇತ್ರದೊಳಗ ಪ್ರತಿಯೊಂದು ರಂಗದೊಳಗುನು ಅಸ್ತವ್ಯಸ್ತತೆ ಅನ್ನೋದೂ ಇದೆ, ಮತ್ತ ಅದಕ್ಕೊಂದು ಯೋಜನೆನೂ ಇದೆ. ಯಾವುದೇ ಒಂದು ವ್ಯಕ್ತಿಯ ಜೀವನದೊಳಗ ಅಸ್ತವ್ಯಸ್ತತೆ ಅಂತೇಳಿ ಇದ್ದೇ ಇರುತ್ತೆ. ಅದನ್ನ ಒಂದು ವ್ಯವಸ್ಥಿತವಾಗಿ ಅದಕ್ಕೊಂದು ಯೋಜನೆಯನ್ನು ರೂಪಿಸಿದ್ರೆ ಅದು ಒಂದು ಯೋಜನೆ ಗುರಿ ನಿರ್ದಿಷ್ಟ ಗುರಿ ತಲುಪುತ್ತಂತ ಈ ಮೂಲಕ ಹೇಳ್ತೀನಿ. ಮತ್ತು ಅದೇ ರೀತಿ ಯಾವುದೇ ಒಂದು ಪಂಚವಾರ್ಷಿಕ ಯೋಜನೆ ಅಂತ ಇರುತ್ತ, ವಾರ್ಷಿಕ ಯೋಜನೆ ಅಂತ ಇರುತ್ತ, ವಾರ್ಷಿಕ ಕ್ರಿಯಾ ಯೋಜನೆಗಳಂತ ಇರ್ತಾವು. ಇವೆಲ್ಲ ಮತ್ತು ಈ ಯೋಜನೆ ನಮ್ಮ ಜೀವನದೊಳಗೆ ಎಷ್ಟು ಮುಖ್ಯ ಅಂದ್ರೆ, ಯಾವುದೇ ಒಂದು ಸರ್ಕಾರ ನಡೆಸ್ಬೇಕಾದ್ರೂ ಒಂದು ಪಂಚವಾರ್ಷಿಕ ಯೋಜನೆ ಅಂತೇಳಿ ರೂಪರೇಷೆ ಮಾಡ್ಕೊಳ್ಳುತ್ತೆ. ಹಿಂದಿನ ಪಂಚವಾರ್ಷಿಕ ಈ 5 ವರ್ಷದ ಹಿಂದೆ ಏನಾಯ್ತು, ನಮ್ಗೆ ಯಾವುದು ಆಗ್ಬೇಕಾಗಿರುವಂತ ಕೆಲಸ ಯಾವ್ದು ಅಸ್ತವ್ಯಸ್ತತೆ ಆಗೈತಿ, ಅದನ್ನ ಮುಂದಿನ ಪಂಚವಾರ್ಷಿಕ ಯೋಜನೆ ಒಳಗೆ ನಾವು ಅದನ್ನ ಯಾವ ರೀತಿ ಒಂದು ಯೋಜನೆಗಳನ್ನ ನಿಯೋಜಿತ ಯೋಜನೆಗಳನ್ನ ಕ್ರಿಯಾ ಯೋಜನೆ ರೆಡಿ ಮಾಡಿಕೊಂಡು ಏನು ಯೋಜನೆ ಅಂದ್ರ ಆ ಜೀವನದ ವ್ಯವಸ್ಥೆಯನ್ನ ಯಾವ ರೀತಿ ನಾವು ಮುಂದುವರಿಸ್ಕೋಬೇಕು, ಅದಕ್ಕೊಂದು ಸಕ್ಸಸ್ ಅನ್ನೋದನ್ನ ಯಾವ ರೀತಿ ಕಾಣ್ಕೋಬೇಕು ಅನ್ನೋದನ್ನ ಇವತ್ತಿನ ವಿಷಯ ಐತಿ. ಎಲ್ಲರೂ ಒಂದೊಂದು ಕ್ಷೇತ್ರದವ್ರು ಇದ್ದಿದ್ರಿಂದ ಸವಿಸ್ತಾರವಾಗಿ ಸಾಕಷ್ಟು ವಿಷಯಗಳನ್ನ ಅಸ್ತವ್ಯಸ್ತತೆಯಿಂದ ಯೋಜನೆ ಅಡಿಯಲ್ಲಿ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ರು. ಇದನ್ನ ನಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಹಳ ದಿನದ ನಂತರ ಬಂದ್ರು, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಯೂಟ್ಯೂಬ್ ನಲ್ಲಿ ಎಷ್ಟು ಚಂದ ಕಲಿಕಾರ್ಥಿಗಳು ಎಷ್ಟು ಚಂದಾಗಿ ಹೇಳಿದ್ರು. ಒಬ್ಬರಿಗಿಂತ ಒಬ್ರು ತಮ್ಮ ಜ್ಞಾನವನ್ನು ಎಷ್ಟು ಸವಿಸ್ತಾರವಾಗಿ ಹೇಳಿದ್ರಲ್ಲ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಅಂತ ಹೇಳ್ತಾ ಮುಗಿಸ್ತೀನಿ. ಧನ್ಯವಾದ.